ನಮಸ್ಕಾರ. ಅಂತರ್ಜಾತಿ ವಿವಾಹ ಅಂತ ಕೆಲವರು ಹುಬ್ಬೇರಿಸೋದುಂಟು. ಅದಕ್ಕೆ ಅರ್ಥವೇ ಇಲ್ಲ. ಯಾಕೆಂದರೆ ಕಾಲಾನುಕ್ರಮದಲ್ಲಿ ಅದೆಷ್ಟು ಬಾರಿ ಈ ಜಾತಿಗಳು ಕದಡಿ ಹೋಗಿದೆಯೋ ಬಲ್ಲವರು ಯಾರು. ವ್ಯಾಸ ಮಹರ್ಷಿಗಳು ಜನಿಸಿದ್ದೇ ಮತ್ಸ್ಯಗಂಧಿಗೆ, ಪರಾಶರರಿಂದ ಅಲ್ವೇ, ಅಂಬಿಗರ ಯುವತಿ ಮತ್ಸ್ಯಗಂಧಿ. ಆ ಥರ ಪುರಾಣದಲ್ಲಂತೂ ಬೇಕಾದಷ್ಟು ಅಂಥ ಉದಾಹರಣೆಗಳು ಸಿಗುತ್ತವೆ. ಇನ್ನು ದೇವವೇಶ್ಯೆಯಾದಂತಹ ಊರ್ವಶಿ ವಿಶ್ವಾಮಿತ್ರಿಗೆ ಜನಿಸಿದವಳು ಶಕುಂತಲೆಯ ಮಗ ಭರತ ಚಕ್ರವರ್ತಿಯಿಂದಲೇ ನಮಗೆ ಭಾರತ ಅನ್ನುವ ಹೆಸರು ಬಂದದ್ದು ಅಲ್ವಾ. ಇದೆಲ್ಲ ಈ ವಿಜಾತಿ ವಿವಾಹಗಳೇ. ಇನ್ನು ಅಗಸ್ತ್ಯರು, ವಸಿಷ್ಠರು ಎಲ್ಲರ ಕಥೆಯೂ ಹೀಗೆ. ಮಹಾಭಾರತದ ಆರಂಭವಂತೂ ಈ ನಿಯೋಗ ಪದ್ಧತಿಯಿಂದಲೇ ಶುರುವಾಗಿಬಿಡುತ್ತೆ. ಆದ್ದರಿಂದ ಜಾತಿ ಕದಡುವಿಕೆ ಎಷ್ಟೋ ಬಾರಿ ಆಗಿ ಹೋಗಿದೆ. ಆದ್ದರಿಂದ ಜಾತಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾವುದೇ ಒಂದು ಸಂಬಂಧ ಮಾಡುವಾಗ ಆಚಾರ ವಿಚಾರಗಳಿಗೆ ನಮ್ಮ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಆಗುತ್ತೆ ಅಂತ ನೋಡಿಕೊಂಡ್ರು ಮಾಡ್ಕೊಳ್ಬೋದು. ಹೆಚ್ಚಾಗಿ ಈ ಜಾತಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮಸ್ಕಾರ. ಇನ್ನಷ್ಟು ಇಂಥ ಸಣ್ಣ ಪುಟ್ಟ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ.